ತುಂಬಾ ಆಸೆಗಳಿಟ್ಕೊಂಡು ಸ್ವಲ್ಪ ದುಡ್ಡಿಟ್ಕೊಂಡು ವಿಮಲಾವತಿ ಶಾಲ್ ತಗೊಳಕ್ ಬಂದಿದ್ಲು. ಇದ್ರ ಬೆಲೆ ಎಷ್ಟು? ಬರೀ 10 ನಾಣ್ಯಗಳಷ್ಟೇನೆ. ತುಂಬಾ ಜಾಸ್ತಿ ಹೇಳ್ತಿದ್ಯಾ. ಇಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೋತಾರೆ ಈ ವಿಜಯನಗರದಲ್ಲಿ? ನಾನ್ ತಗೋತೀನಿ. ವಿಮಲಾವತಿ ಆ ಹೆಂಗ್ಸ್ನ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ನಿಂತ್ಬಿಟ್ಲು. ಏನ್ ರೇಷ್ಮೆ ಸೀರೆ, 2 ಕೈಯಲ್ಲೂ ಚಿನ್ನದ ಬಳೆಗಳು, ಮೈ ತುಂಬಾ ಒಡವೆಗಳು. ಬೇರೆ ಯಾರೂ ಅಲ್ಲ, ರಾಜರ ಜ್ಯೋತಿಷರ ಹೆಂಡತಿ. ಅವಳು ಮುಂದೆ ವಿಮಲಾವತಿಗೆ ಯಾರ್ ತಾನೇ ಪ್ರಾಮುಖ್ಯತೆ ಕೊಡ್ತಾರೆ? ವಿಮಲಾವತಿ ರಾಜರ ಜ್ಯೋತಿಷರ ಹೆಂಡತಿನ ನೋಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಸೀದಾ ತನ್ನ ಮನೆಗೆ ಹೊರಟೇ ಬಿಟ್ಲು. ಕೇವಲ 1-2 ನಾಣ್ಯಕ್ಕೋಸ್ಕರ ಕತೆ ಕವನಗಳನ್ನ ಬರ್ದು ಖುಷಿಯಾಗಿರ್ತೀರಾ. ಜಾಸ್ತಿ ನಾಣ್ಯ ಬರೋ ಅಂತ ಕೆಲ್ಸನ ಯಾಕೆ ಮಾಡಲ್ಲ ನೀವು? ನೀವ್ ಯಾಕೆ ಜ್ಯೋತಿಷಿಗಳಾಗ್ಬಾರ್ದು? ಭವಿಷ್ಯ ಹೇಳೋದು ಏನ್ ತಮಾಷೆ ಅನ್ಕೊಂಡಿದ್ಯಾ ನೀನು? ಇಲ್ಲಿ ಕೂತ್ಕೊಂಡು ಕತೆಗಳನ್ನ ಬರಿತಾ ಇರ್ತೀರಲ್ಲ, ಹಾಗೇನೆ ನೀವು ಒಂದು ಈ ದಾಳಗಳನ್ನ ಹಾಕಿ ಹೇಳಿ ಕತೆಗಳನ್ನ. ಈ ಹೆಂಗಸ್ರ ಮುಂದೆ ದೊಡ್ಡವರೇ ಸೋತ್ ಹೋಗ್ಬಿಡ್ತಾರೆ. ಅಂತದ್ರಲ್ಲಿ ಕಮಲೇಶ್ ಏನ್ ಮಾಡಕ್ಕಾಗತ್ತೆ? ಕಮಲೇಶ್ ತನ್ನ ವಸ್ತುಗಳನ್ನೆಲ್ಲ ತಗೊಂಡು ಸಂತೆಗ್ ಬರ್ತಾನೆ. ಅಲ್ಲೇ ಒಂದ್ ಮೂಲೆಯಲ್ಲಿ ಶಾಸ್ತ್ರ ಹೇಳ್ತೀನಿ ಅಂತ ಬೋರ್ಡ್ ಹಾಕೊಂಡ್ ಕೂತಿರ್ತಾನೆ. ಬನ್ನಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ, ಬನ್ನಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಯ್ತು, ಆದ್ರೆ ಯಾರು ಕೂಡ ಅಲ್ಲಿ ಶಾಸ್ತ್ರ ಕೇಳೋಕೆ ಬಂದೇ ಇಲ್ಲ. ಇನ್ನೇನ್ ಕಮಲೇಶ್ ಮನೆಗ್ ಹೊರಡ್ಬೇಕು ಅಂತ ಎಲ್ಲ ಎತ್ತಿಡ್ತಾ ಇದ್ದ. ಅಷ್ಟ್ರಲ್ಲಿ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ. ತುಂಬಾ ಬೆಲೆ ಬಾಳೋ ಉಂಗ್ರ ನನ್ ಗಂಡ ಕೊಟ್ಟಿದ್ರು, ಅದನ್ನ ಕಳ್ಕೊಂಡ್ಬಿಟ್ಟಿದೀನಿ ನಾನು. ಅದ್ ಎಲ್ಲಿದೆ ಅಂತ ನೀವು ಸ್ವಲ್ಪ ಹೇಳ್ತೀರಾ ನನ್ಗೆ? ನಾನ್ ಹೇಗ್ ಹೇಳೋಕಾಗತ್ತೆ? ನಾನೇ ಅಲ್ವಾ ಹೇಳ್ಬೇಕಾಗಿರೋದು. ಈ ದಾಳಗಳನ್ನ ಹಾಕಿ ಹೇಳಿ ಕತೆಗಳನ್ನ. ಅದಾದ್ಮೇಲೆ ಕಮಲೇಶ್ ದಾಳ ಉರುಳಿಸ್ತಾನೆ. ಈ ವಿಮಲಾವತಿ ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಲು. ಈ ದಾಳ ನೋಡಿ ಈ ಹೆಣ್ಣು ಮಗುಗೆ ಏನು ಅಂತ ಹೇಳಿ. ಇದು ನೋಡಿದ್ರೆ ಮಾಚಿಸ್ ಡಬ್ಬುಗಳಿದ್ದ ಹಾಗಿದ್ಯಲ್ಲಪ್ಪ. ಮ್ಯಾಚಸ್? ಮ್ಯಾಚಿಸ್ ಮ್ಯಾಚಸ್ ನನಗ್ ನೆನ್ಪಾಯ್ತು. ನಾನು ಮ್ಯಾಚಸ್ ಡಬ್ಬದೊಳಗಡೆ ಉಂಗ್ರನ ಬಚ್ಚಿಟ್ಟು ಅಲ್ಮಾರಿನಲ್ಲಿಟ್ಟಿದ್ದೆ. ಧನ್ಯವಾದ ಅಣ್ಣ. ತಗೊಳ್ಳಿ ಅಣ್ಣ, ನನ್ ಕಡೆಯಿಂದ ಈ ಉಡುಗೊರೆ ಇಟ್ಕೊಳ್ಳಿ. ನೋಡಿದ್ರ, ಇಡೀ ತಿಂಗಳು ಕಾಗದದ ಮೇಲೆ ಕತೆಗಳನ್ನ ಬರಿತಾ ಇದ್ರೂನು ಇಷ್ಟು ದುಡ್ಡು ನಿಮ್ಗೆ ಇಲ್ಲಿವರೆಗೂ ಯಾವತ್ತೂ ಸಿಕ್ಕಿಲ್ಲ. ಏನು ಕಳ್ತನ ಆಯ್ತಾ? ಕಳ್ತನ ಆಗಿದೆ ಅಂತ ಇವರೆಲ್ಲರೂ ಚಿಂತೆ ಮಾಡ್ಕೊಂಡಿದ್ರು. ಯಾರೋ ಅರಮನೆಯಲ್ಲಿ ಚಿನ್ನದ ನಾಣ್ಯಗಳನ್ನ ತುಂಬಿಕೊಂಡಿರೋ 40 ಪೆಟ್ಟಿಗೆಗಳನ್ನ ಕಳ್ತನ ಮಾಡ್ಬಿಟ್ಟಿದ್ರು. ರಾಜರ ಜ್ಯೋತಿಷಿ ಕೂಡ ಕಳ್ಳನ್ನ ಕಣ್ಣು ಹಿಡಿಯಕ್ಕಾಗಿರ್ಲಿಲ್ಲ. ನನಗೆ ನೀವು ಸ್ವಲ್ಪ ಸಮಯ ಕೊಡಿ ಮಹಾರಾಜರೇ. ನಮ್ಮ ದರ್ಬಾರ್ನಲ್ಲಿ ಕಳ್ಳರ ಬಗ್ಗೆ ತಿಳಿಸುವಂತವ್ರು ಬೇರೆ ಯಾರಿದ್ದೀರಾ? ಮಹಾರಾಜ, ಈ ವ್ಯಕ್ತಿ ಯಾರು ಅಂದ್ರೆ ಇವನು ಆ ಹೆಂಗ್ಸಿನ ಗಂಡನೇ. ಅದೇ ಕಮಲೇಶ್ ಹೇಳಿರ್ತಾನಲ್ಲ ಉಂಗ್ರದ ಬಗ್ಗೆ, ಆ ಹೆಂಗ್ಸಿನ ಗಂಡನೇ ಇವನು. ಆದಷ್ಟು ಬೇಗ ಯುವಕನನ್ನ ದರ್ಬಾರಿಗೆ ಕರೆತನ್ನಿ. ಅಯ್ಯಯ್ಯೋ ಬಿಡು, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ಆ ವ್ಯಕ್ತಿ ಇವನೇ ಮಹಾರಾಜ. ನೀನು ಸರಿಯಾದ ಭವಿಷ್ಯವನ್ನ ಹೇಳ್ತೀಯಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೇಳು, ಅರಮನೆಯಲ್ಲಿ ಕಳ್ಳತನ ಮಾಡಿದ್ದು ಯಾರು? ನೆನಪಿರ್ಲಿ, ನಿನ್ನ ಭವಿಷ್ಯ ಸುಳ್ಳಾದಲ್ಲಿ ನಿನ್ನನ್ನ ಕಾರಾವಾಸಕ್ಕೆ ಹಾಕಲಾಗುತ್ತೆ. ಪಾಪ ಕಮಲೇಶನ್ ಎದುರು ತೊಂದ್ರೆ ಬಂದ್ ನಿಂತ್ಕೊಂತು. ಅವನ್ ಯಾವ ಜ್ಯೋತಿಷಿನೂ ಆಗಿರ್ಲಿಲ್ಲ. ಆದ್ರೆ ಕಮಲೇಶು ರಾಜನ್ಗೆ ನಿಜ ಹೇಳೋದಿಕ್ಕಂತೂ ಸಾಧ್ಯ ಇರ್ಲಿಲ್ಲ. ಅವನು ತನ್ನ ಹೆಂಡತಿನ ಬೈಕೊಂಡು ದಾಳ ಹಾಕೋದಿಕ್ಕೆ ಶುರು ಮಾಡ್ದ. ಏನ್ ಹೇಳುತ್ತೆ ನಿನ್ನ ಭವಿಷ್ಯ? ಮೂರು ಏನು 3 ಕಳ್ಳರು ಸೇರಿ ಕಳ್ಳತನ ಮಾಡಿದಾರಿಗೆ? ಹೌದು ಮಹಾರಾಜ. ಅವರು ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅಂತ ಹೇಳು. 3 ದಿನದ ಸಮಯ ಕೊಡಿ ಮಹಾರಾಜ. ನಿನಗೆ ಸಮಯ ಕೊಟ್ಟಿದ್ದೀನಿ, ಹೋಗು. ಆದ್ರೆ ನೀನು 3 ದಿನ ಆದ್ಮೇಲೂ ಕೂಡ ನೀನು ನಿಧಿ ಮತ್ತೆ ಕಳ್ಳರ ಬಗ್ಗೆ ಏನು ಹೇಳದೆ ಹೋದ್ರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ.
ಕಮಲೇಶ್ 3 ದಿನಗಳು ಸಮಯ ತಗೊಂಡಿದ್ದು ಕಳ್ಳರನ್ನ ಹಿಡಿಯೋದಿಕ್ಕೆ ಅಂತ ಅಲ್ಲ, ತನ್ನ ಮನೇಲಿ ಮಾಡಿರೋ ಅಡಿಗೆನ ತಿನ್ನೋದಿಕ್ಕೋಸ್ಕರ. ಅವನಂತೂ ಜ್ಯೋತಿಷಿ ಅಲ್ಲ, ಅವನಿಗೆ ಚೆನ್ನಾಗಿ ಗೊತ್ತಿತ್ತು 3 ದಿನಗಳ ನಂತರ ಅವನಂತೂ ಸೆರೆಮನೆಗೆ ಹಾಕ್ತಾರೆ ಅಂತ. ಅವನು ಸೆರೆಮನೆಗೆ ಹೋಗಕ್ ಮುಂಚೆ ಅವನ ಮನೆ ಊಟ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಆಸೆ ಪಟ್ಟ. ಇದೆಲ್ಲ ನನ್ನ ದುರಾಸೆಯಿಂದನೇ ಆಗಿದ್ದು. ನಾವಿದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ವಾ? ಇಲ್ಲ ವಿಮಲಾ, ಏನು ಪ್ರಯೋಜನ ಇಲ್ಲ. ನನ್ನ ಹತ್ರ 3 ದಿನ ಇದೆ ಅಷ್ಟೇ. ಈ 3 ದಿನ ಈ ಲಾಡುಗಳು ತಿನ್ಕೊಂಡೆ ಜೀವನ ಮಾಡ್ತೀನಿ. ಮತ್ತೆ ಮಹಾರಾಜರ ಹತ್ರ ಕ್ಷಮೆ ಕೇಳಿ ನಾನಾಗೆ ಕಾರಾಗೃಹಕ್ಕೆ ಹೊರಟೋಗ್ತೀನಿ. ಇದೇ ತರ ಇನ್ನೊಂದ್ ಕಡೆ ಕಳ್ಳರಿಗೂ ಕೂಡ ತುಂಬಾ ಭಯ ಇತ್ತು. ಯಾರಾದ್ರೂ ಇವ್ರ ಬಗ್ಗೆ ಮಹಾರಾಜರಿಗೆ ಹೇಳ್ಬಿಡ್ತಾರೋ ಅನ್ನೋ ಭಯ. ಮಂಗಿ, ಅವನೇನಾದ್ರೂ ನಮ್ ಬಗ್ಗೆ ಮಹಾರಾಜರಿಗೆ ಹೇಳ್ಬಿಟ್ರೆ ಏನೋ ಮಾಡೋದು? ನಾವು ಅರಮನೆ ಒಳಗಡೆ ಹೋಗೋದನ್ನ ಯಾರು ನೋಡೂ ಇಲ್ಲ, ನಾವು ಅರಮನೆಯಿಂದ ಹೊರಗಡೆ ಬರೋದನ್ನು ಯಾರು ನೋಡೂ ಇಲ್ಲ. ಹೀಗಿರುವಾಗ ಅವರು ನಮ್ ಬಗ್ಗೆ ಹೇಗೆ ಹೇಳೋದಿಕ್ ಸಾಧ್ಯ? ಕಳ್ಳರೆಲ್ಲ ಸೇರಿ ಒಂದು ಉಪಾಯ ಮಾಡ್ತಾರೆ. ಕಮಲೇಶ್ ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ. ಮೊದಲನೇದು ಇದಂತೂ ಹೋಯ್ತು. ಈಗಿರೋದು 2. ಕಮಲೇಶ್ ಮಾತಾಡ್ತಾ ಇದ್ದಿದ್ದು ಲಡ್ಡು ಬಗ್ಗೆ, ಆದ್ರೆ ಕಳ್ಳ ಅನ್ಕೊಂಡಿದ್ದು ಕಮಲೇಶ್ ಅವನ್ನ ನೋಡ್ಬಿಟ್ಟಿದ್ದಾನೆ ಅಂತ. ಮಾರನೇ ದಿನ ಇನ್ನೊಬ್ಬ ಕಳ್ಳ ಕಮಲೇಶನ್ನ ನೋಡಕ್ ಬಂದ. ಇವತ್ತು 2ನೇದು ಹೋಯ್ತು ರೀ. ಅದಾದ್ಮೇಲೆ ಕಳ್ಳರುಗಳ ನಾಯಕ ನಿಜ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಸ್ವತಃ ಅಲ್ಲಿಗೆ ಬರ್ತಾನೆ. ನನಗಂತೂ ಮಜಾ ಬಂತು ವಿಮಲಾ. ಈ ಕೊನೆ ಲಾಡುನು ಹೊಟ್ಟೋಯ್ತು. ನೋಡಿದ್ಯಾ ಮಂಗಿ, ಎಷ್ಟು ಹುಷಾರಿ ಇವನು. ನಮ್ಮಂತ ಕಳ್ಳರು ಇವನ್ಗೆ ಲಾಡು ಇದ್ದ ಹಾಗೆ. ನಾಳೆ ನನ್ನ ಮಹಾರಾಜರಿಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ. ಕಮಲೇಶ್ ರಾಜನಿಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತಾನೆ ಅಂತ ಕಳ್ಳರೆಲ್ಲ ಅನ್ಕೊಂಡ್ಬಿಟ್ರು. ನಮ್ಮನ್ನ ಕ್ಷಮಿಸ್ಬಿಡಿ ಅಣ್ಣ, ನಮ್ಮಿಂದ ತಪ್ಪಾಗೋಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಬಗ್ಗೆ ಮಹಾರಾಜರಿಗೆ ನೀವು ಹೇಳ್ಬೇಡಿ. ಇಲ್ಲಿ ಕಮಲೇಶನ್ಗೆ ಒಂದ್ ವಿಷಯ ಗೊತ್ತಾಯ್ತು. ಅವನ್ 3 ದಿನಗಳಿಂದ ಯಾವ 3 ಲಡ್ಡುಗಳ ಬಗ್ಗೆ ಮಾತಾಡ್ತಿದ್ನೋ ಅದನ್ನ ಕಳ್ಳರು ತಮ್ಮ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಕಮಲೇಶ್ ಲಕ್ಕು ಬೈ ಚಾನ್ಸ್ ಇಲ್ಲೂ ಕೂಡ ಹೊಡೆದ್ಬಿಡ್ತು. ಕಳ್ಳರು ಕದ್ದಿರೋ ನಾಣ್ಯಗಳು ಎಲ್ಲಿದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಮಹಾರಾಜ, ನನ್ನ ಎಲ್ಲ ಶಕ್ತಿಗಳು ಸೀಮಿತವಾಗಿದೆ. ನಾನು ನಿಮಗೆ ಒಂದು ಕಳ್ಳರ ಬಗ್ಗೆ ಹೇಳಬಹುದು ಅಥವಾ ಕಳೆದು ಹೋಗಿರೋ ಒಡವೆಗಳ ಬಗ್ಗೆ. ಹೇಳಿ, ನಿಮಗೆ ಏನ್ ಬೇಕು ಅಂತ. ಕಳ್ಳರು ಅಥವಾ ಕಳೆದು ಹೋಗಿರೋ ಒಡವೆನೋ? ಇದನ್ನ ಹೇಳಿದ ಕೂಡ್ಲೆ ಕಮಲೇಶನ್ಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಕಳ್ಳರು ನಾಣ್ಯ ಎಲ್ಲಿದೆ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ರು. ಒಂದ್ ವೇಳೆ ರಾಜ ಕಳ್ಳರು ಎಲ್ಲಿದ್ದಾರೆ ಅಂತ ಕೇಳ್ಬಿಟ್ರೆ? ಕಳ್ಳರ ಬಗ್ಗೆ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಹೇಳಿ? ನಮಗೆ ಕಳ್ದೋಗಿರೋ ಒಡವೆಗಳು ಬೇಕು. ಕಮಲೇಶ್ ಲಕ್ಕೋ ಬೈ ಚಾನ್ಸ್ ಇಲ್ಲೂ ಹೊಡಿತು. ಕಮಲೇಶ್ ಹೇಳಿದ ಜಾಗದಲ್ಲೇ ಕಳ್ತನ ಆಗಿದ್ ಚಿನ್ನದ ನಾಣ್ಯಗಳು ಸಿಕ್ಬಿಡ್ತು. ಖುಷಿಯಾದ ರಾಜ ಕಮಲೇಶನ್ಗೆ ರಾಜ ಜ್ಯೋತಿಷಿ ಪಟ್ಟ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ದ. ಆದ್ರೆ ಕಮಲೇಶನ್ ಗೊತ್ತಿತ್ತು ಇದೆಲ್ಲ ಬೈ ಚಾನ್ಸ್ ಲಕ್ ಅಂತ. ಯಾವಾಗ್ಲೂ ಹೊಡಿಯಲ್ಲ. ಕ್ಷಮಿಸ್ಬಿಡಿ ಮಹಾರಾಜ, ನನ್ನ ಶಕ್ತಿ ಎಲ್ಲ ಈ ಒಡವೆಗಳನ್ನ ಹುಡ್ಕೋದ್ರಲ್ಲೇ ಹೊರಟೋಗಿದೆ. ನಿಮ್ಮ ಬಹುಮಾನಕ್ಕೆ ನಾನು ಯೋಗ್ಯನಲ್ಲ ಬಿಡಿ. ಅವತ್ತಿಂದ ಯಾವತ್ತೂ ಕಮಲೇಶು ಶಾಸ್ತ್ರ ಹೇಳಲೇ ಇಲ್ಲ. ಅವನ್ ಹೆಂಡತಿ ಕೂಡ ಅವನಿಗೆ ಒತ್ತಾಯ ಮಾಡ್ಲೇ ಇಲ್ಲ. If you like this video, subscribe to our channel Murthy Media.